ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಪಥ ಬದಲಾವಣೆ ಎನ್ನುವ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ವೃಷಭ ರಾಶಿಯಲ್ಲಿರುವ ಅಂಗಾರಕ ಮಿಥುನ ರಾಶಿಯನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ. ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಉಂಟಾಗಬಹುದಾದ ಶುಭಾಶುಭ ಫಲಗಳೇನಿದ್ದಾವೆ ಅದನ್ನು ನೋಡುವ. ಆಷಾಢ ಬಹುಳ ಚೌತಿ, ದಿನಾಂಕ 2/8/2026, ಸೋಮವಾರ ರಾತ್ರಿ 10:54 ಸರಿಯಾಗಿ ಮೃಗಶಿರ ನಕ್ಷತ್ರ 3ನೇ ಪಾದವನ್ನು ಕುಜ ಪ್ರವೇಶಿಸ್ತಾ ಇದ್ದಾನೆ. ಆ ಸಮಯಕ್ಕೆ ಸರಿಯಾಗಿ ಮೀನ ಲಗ್ನದಲ್ಲಿಯೇ ಚಂದ್ರ, ವಕ್ರಗತನಾದ ಶನಿ ಮತ್ತು ಮಾಂದಿ, ಹೀಗೆ 3 ಗ್ರಹರ ಸಮಾಗಮ. ಮಿಥುನ ರಾಶಿಯಲ್ಲಿ ಕುಜ ಹಾಗೂ ಬುಧ, ಕರ್ಕಾಟಕ ರಾಶಿಯಲ್ಲಿ ರವಿ ಹಾಗೂ ಉಚ್ಚಗುರು, ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರ, ಕುಂಭ ರಾಶಿಯಲ್ಲಿ ರಾಹು, ಈ ರೀತಿಯ ಗ್ರಹ ಸ್ಥಿತಿ ಇದೆ. ಕುಜ ತಾನು ರಾಶ್ಯಧಿಪತಿಯಾದ ಬುಧನ ಜೊತೆಗಿದ್ದು ಬುಧ ಕುಜ ಯತಿ ಯೋಗ, ಶನಿ ಹಾಗೂ ಶಶಿ ಅಂದರೆ ಚಂದ್ರ ಅವರಿಬ್ಬರು ಒಟ್ಟಿಗೆ ಇದ್ದಾರೆ. ಆದ್ದರಿಂದ ಶನಿ ಶಶಿ ಯೋಗ, ಶನಿಯ ಕೇಂದ್ರ ಸ್ಥಾನದಲ್ಲಿ ಮಂಗಳನ ಕೇಂದ್ರ ಸ್ಥಾನದಲ್ಲಿ ಶನಿ, ಹೀಗಿರುವುದರಿಂದ ಶನಿ ಮಂಗಳ ಕೇಂದ್ರ ಯೋಗ. ಶುಕ್ರನಿಗೆ ಕುಜನ ದೃಷ್ಟಿ ಹಾಗೂ ಶನಿಯ ದೃಷ್ಟಿಯೂ ಇದೆ. ಕುಜನ ದೃಷ್ಟಿ ಶುಕ್ರನಿಗೆ ಬೀಳುವ ಕಾರಣದಿಂದ ಅಲ್ಲೊಂದು ಭೃಗ್ವಂಗಾರಕ ಯೋಗ ಎನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಶನಿ ಮತ್ತು ಭೃಗು ಅಂದರೆ ಶುಕ್ರ ಪರಸ್ಪರ ಸಪ್ತಮ ಭಾವದಲ್ಲಿದ್ದು ಒಬ್ಬರ ಮೇಲೊಬ್ಬರು ದೃಷ್ಟಿಯನ್ನು ಹಾಯಿಸ್ತಾ ಇದ್ದಾರೆ. ಈ ಎಲ್ಲ ಯೋಗಗಳನ್ನು ಇಟ್ಟುಕೊಂಡು ಹಾಗೂ ವೃಶ್ಚಿಕ ರಾಶಿಯವರಿಗೆ ಅಷ್ಟಮಕ್ಕೆ ಬರುವ ಅಂಗಾರಕ ಏನೆಲ್ಲ ಫಲಗಳನ್ನು ಅವರು ಹೊಂದುತ್ತಾರೆ ಇದನ್ನು ನೋಡುವ ಕಾಲ. ಅಷ್ಟಮದ ಕುಜ ಅಷ್ಟಮೇ ರಕ್ತೈರಾಪ್ಲುತಿ ರಂಗಭಂಗ ಜನಿತೈ ಭಂಗೋ ಮನೋಮಾನಯೋ, ಅಂದರೆ ದೇಹದಲ್ಲಿ ಗಾಯ ಉಂಟಾಗಬಹುದು, ಪೆಟ್ಟು ಉಂಟಾಗಬಹುದು, ಅಂಗಭಂಗ ಉಂಟಾಗಬಹುದು, ಯಾವುದಾದರೂ ಅಂಗ ಊನ ಆಗಬಹುದು, ಜೊತೆಗೆ ಮನಸ್ಸಿನಲ್ಲಿ ಅನೇಕ ಕ್ಲೇಶ ಉಂಟಾಗಬಹುದು. ಹಾಗೆ ಕೆಲವರಿಗೆ ಮಾನಹಾನಿ ಎನ್ನುವಂತಹ ಯೋಗ ಉಂಟಾಗಬಹುದು. ಅಧಿಕವಾಗಿ ರಕ್ತಸ್ರಾವ ಆಗುವ ಸಾಧ್ಯತೆಗಳು ಅಷ್ಟಮದ ಅಂಗಾರಕನಿಂದ. ಚತುರ್ಥದ ರಾಹುವಿನಿಂದ ಶೋಕಪ್ರಾಪ್ತಿ, ಪಂಚಮದ ಚಂದ್ರ ಶನಿ ಮತ್ತು ಮಾಂದಿ ಈ ಸಮಾಗಮದಿಂದ ವಾತರೋಗ ಭೀತಿ ಮತ್ತು ಜ್ಞಾತಿ ಕಲಹ, ನಿಮ್ಮ ಹತ್ತಿರದ ಬಂಧು ಬಾಂಧವರಲ್ಲಿ ವಿರಸ ಏರ್ಪಡಬಹುದು. ಹಾಗೆ ಸುತ ಕಲಹ, ಮಕ್ಕಳಲ್ಲಿ ವಿನಾಕಾರಣ ಅಥವಾ ಕಾರಣ ಇದ್ದು ಜಗಳ ಉಂಟಾಗಬಹುದು. ನವಮದ ರವಿಯ ಕಾರಣದಿಂದ ದೃಷ್ಟಿದೋಷ ಮತ್ತು ಅಧಿಕ ವ್ಯಯ ಎನ್ನುವಂಥದ್ದು. ಅಷ್ಟಮದ ಬುಧನ ಕಾರಣದಿಂದ ದೇಹ ಸೌಖ್ಯ ಮತ್ತು ಒಳ್ಳೆಯ ವಿದ್ಯಾಪ್ರಾಪ್ತಿ, ಸದ್ವಿದ್ಯಾಪ್ರಾಪ್ತಿ, ಯಾವುದಾದ್ರೂ ಉತ್ತಮವಾದ ವಿದ್ಯಾವ್ಯಾಸಂಗವನ್ನು ನಾವು ಮಾಡಬೇಕಿತ್ತು ಅಂತ ಅಪೇಕ್ಷಿಸುವವರಿಗೆ ಒಂದು ಒಳ್ಳೆಯ ಕಾಲ, ಒಳ್ಳೆಯ ವಿದ್ಯಾಪ್ರಾಪ್ತಿ ಯೋಗ. ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ, ಇದರಿಂದ ಅರ್ಥಪ್ರಾಪ್ತಿ ಮತ್ತು ಸ್ವಕುಲಾಚಾರ ಪ್ರವೃತ್ತಿ, ನಿಮ್ಮ ಕುಲದ ಆಚರಣೆಯತ್ತ ನಿಮ್ಮ ಮನಸ್ಸು ಬಂದು ಕೆಲವೊಮ್ಮೆ ಅನೇಕ ಬಾರಿ ಹಿಂದಿನಿಂದ ನಡೆದುಕೊಂಡು ಬಂದಂತಹ ಯಾವುದೋ ಒಂದು ಧಾರ್ಮಿಕ ಕಾರ್ಯಗಳು ಅದು ಬೇರೆ ಯಾವುದೋ ಕಾರಣದಿಂದ ನಿಂತಿರುತ್ತೆ, ಅದನ್ನು ನೀವು ಪುನಃ ಪ್ರಾರಂಭಿಸುವಂತಹ ಒಂದು ಯೋಗ ಕೂಡ ಪ್ರಾಪ್ತವಾಗತ್ತೆ. ಮನೆಯಲ್ಲಿ ಮಂಗಲ ಕಾರ್ಯಗಳ ಆಚರಣೆ, ಕರ್ಮಸ್ಥಾನದಲ್ಲಿ ಕೇತು ಇರುವುದರಿಂದ ಲಾಭವೃದ್ಧಿ ಹಾಗೂ ಲಾಭಸ್ಥಾನದಲ್ಲಿ ಶುಕ್ರ ಶಾಂತಿ, ಪುಷ್ಟಿ ಮತ್ತು ಇಷ್ಟಾರ್ಥ ಸಿದ್ಧಿ, ಇಷ್ಟಭೋಜನ ಎನ್ನುವಂತಹ ಶುಭ ಯೋಗಗಳು ವೃಶ್ಚಿಕ ರಾಶಿಯವರಿಗಿದೆ. ಅಷ್ಟಮದ ಅಂಗಾರಕನಿಂದ ಏನೇ ತೊಂದರೆ ಕಂಡುಬಂದರೂ ಕೂಡ ಇಲ್ಲಿ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ, ನಿಮಗೆ ಉತ್ತಮವಾದ ಗುರುಬಲ ಇದೆ. ಹಾಗೆ ನಿಮಗೆ ರಾಶ್ಯಾಧಿಪತಿ ಅಂಗಾರಕನೇ ಆಗಿದ್ದಾನೆ, ಆದ್ದರಿಂದ ಹೆಚ್ಚು ಭೀತರಾಗಬೇಕಾಗಿಲ್ಲ. ಶ್ರೀ ಸತ್ಯನಾರಾಯಣನ ಆರಾಧನೆಯನ್ನು ಮಾಡಿ ಮತ್ತು
ಶ್ರೀ ದುರ್ಗಾರಾಧನೆಯನ್ನು ಮಾಡಿ. ಇದರಿಂದ ನಿಮಗಿರುವ ಎಲ್ಲ ದೋಷಗಳು ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಅಷ್ಟಮಕ ಅಂಗಾರಕ ಬರ್ತಾ ಇದ್ದಾನೆ ಎನ್ನುವ ಕಾರಣಕ್ಕೆ ಯಾವುದೇ ಆತಂಕ ಬೇಡ. ನಿರಾತಂಕರಾಗಿ ದೇವತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಹಾಗೂ ಒಳ್ಳೆಯ ಧ್ಯಾನಾದಿಗಳನ್ನು ಮಾಡಿ. ಇನ್ನು ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇದರಿಂದ ಸರಿಸುಮಾರಾಗಿ 1 ರಿಂದ 1.5 ತಿಂಗಳುಗಳ ಕಾಲ ಅಷ್ಟಮದ ಅಂಗಾರಕನ ಪ್ರಭಾವ ಏನಿದೆ ಅದು ತಗ್ಗಿ ನಿಮಗೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಶುಭವಾಗಲಿ. ಧನ್ಯವಾದಗಳು.